ಶರೀಫ್ ಸರ್ ನಮಸ್ತೆ. ಹಾ, ನಮಸ್ಕಾರ ಕಿರಣ್ ಅವ್ರೆ, ಹೇಳಿ. ಏನ್ ಸರ್ ನೀವು ನಿನ್ನೆನೂ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ, ಮಾತಾಡೋಣ ಅಂತ ಅಭಿಮನ್ಯು ಬಗ್ಗೆ. ಹೌದು. ಆದ್ರೆ ನಮಗೂ ನೆನ್ನೆ ತುಂಬಾ ಬೇಜಾರಲ್ಲಿದ್ವಿ ನಾವು. ನಿಮ್ಗೇನ್ ಅನ್ಸ್ತು? ಆದ್ರೆ ಹೌದು, ಜನರಿಗೆ ಏನ್ ನಾನು ಇಷ್ಟಪಡ್ತೀರಾ ಹೇಳಕ್ಕೆ? ಈಗ ದಸರಾ ಒಂದು ವೇಳಾಪಟ್ಟಿ ಏನು, ಈಗ ನಮ್ಮ ಕುಮ್ಕಿ ಆನೆಗಳು, ನಮ್ಮ ಏನ್ ಸಾಕಾನೆಗಳು ಏನ್ ದಸರಾಕ್ ಪಾಲ್ಗೊಳ್ತಾ ಇದಾವೆ, ಅದರಲ್ಲಿ ಅಭಿಮನ್ಯು ಹೆಸರು ಒಂದು ಫಸ್ಟ್ ಅಲ್ಲಿ ಇರ್ತಾ ಇತ್ತು ಯಾವಾಗ್ಲೂ ಕೂಡ. ಆದ್ರೆ ಇವತ್ತು ನಾನು ಆ ಹೆಸರನ್ನ ಇಲ್ಲ ಅಂತ ಯಾವಾಗ ಗೊತ್ತಾಯ್ತು, ನನ್ಗೂ ಕೂಡ ತುಂಬಾ ಬೇಸರ ಆಯ್ತು. ತುಂಬಾ ಅಂದ್ರೆ ತುಂಬಾನೇ ಬೇಸರ ಆಯ್ತು. ನಿಮ್ಗೂ ಕೂಡ ನಾನು ಕಾಲ್ ಮಾಡಿದೆ, ನೀವು ಸ್ವಲ್ಪ ಬಿಸಿ ಇದ್ರೇನೋ ಕಾರ್ಯಾಚರಣೆಯಲ್ಲಿ, ನಿನ್ನೆ ದಿವಸ ನಡೆದಂತ ಕಾರ್ಯಾಚರಣೆಯಲ್ಲಿ. ಆದ್ರೆ ಇವತ್ತು ಯೋಚನೆ ಮಾಡ್ಬೇಕಾಗಿರೋದ್ ನಾವು, ಇದು ಇದ್ದಕ್ಕಿದ್ದಾಗೆ ಈಗ ಒಂದು ದಸರಾ ನಡೀತಾ ಇದೆ, ಅದಕ್ಕೊಂದು ಅಂಬಾರಿ ಹೊರಿಸಿಲ್ಲ ಅಂದ್ರೂ ಕೂಡ ಆ ದಸರಾಕ್ ಪಾಲ್ಗೊಳ್ಳುವಂತ ಕೆಲಸ ಅಭಿಮನ್ಯುದು ಒಂದ್ ಪಾತ್ರ ಇರ್ಲೇಬೇಕಾಗಿತ್ತು. ಯಾಕಂದ್ರೆ ಅಭಿಮನ್ಯು ಇನ್ನೂ ಸೋತಿಲ್ಲ, ಅಭಿಮನ್ಯು ಇನ್ನೂ ಅದರ ಶಕ್ತಿನೂ ಕೂಡ ಕುಗ್ಗಿಲ್ಲ. ನಾನು ಯಾವತ್ತೂ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಇವತ್ತು ಹಲ್ವಾರು ಕಾರ್ಯಾಚರಣೆ, ಹಲ್ವಾರು ಅಂತ ಹೇಳಿದ್ರು, ಯಾರು ಮಾಡದೆ ಆಗಿಲ್ಲ ಅಂತ ಯಾವ್ದು ಕೆಲಸ ಇತ್ತೋ, ಯಾವ ಕಾರ್ಯಾಚರಣೆ ಇತ್ತು, ಅದನ್ನ ಇವತ್ತು ಮಾಡ್ ತೋರ್ಸಿರುವಂತ ಇದು ಒಂದು ನಮ್ಮ ಸೈನಿಕ. ಇವತ್ತು ಅದು ಆನೆ ಮಾಮೂಲಿ ಒಂದು ಪ್ರಾಣಿ, ಒಂದು ಆನೆ ಅಂತ ಗುರುತಿಸಬಾರ್ದು ಯಾರು ಕೂಡ. ಇವತ್ತು ಅದ್ ಮಾಡಿರುವಂತ ಕೆಲಸ ಒಳ್ಳೊಳ್ಳೆ ಹಿರಿಯ ಅಧಿಕಾರಿಗಳು, ರಿಟೈರ್ಡ್ ಆಫೀಸರ್ಗಳು ಅವ್ರ ಬಾಯಲ್ಲಿ ಕೇಳ್ಬೇಕು. ಅಭಿಮನ್ಯುನ ಒಂದು ಕಾರ್ಯಾಚರಣೆಯಲ್ಲಿ ತಗೊಂಡೋದ್ರು ಕೂಡ ಎಷ್ಟು ಜೀವಗಳನ್ನ ಉಳಿಸಿದಾನೆ, ಎಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದಾನೆ, ಯಾವ ರೀತಿ ನಿಭಾಯಿಸಿದಾನೆ. ಇವತ್ತು ನಮ್ಮ ಅಭಿಮನ್ಯು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆ. ಯಾವ ರೀತಿ ಅರ್ಜುನ ಇತ್ತೋ ಅದೇ ರೀತಿ ನಮ್ಮ ಅಭಿಮನ್ಯು ಮಾಡಿರುವಂತ ಕಾರ್ಯಾಚರಣೆಗಳು ಒಂದು ಎರಡಲ್ಲ. ಇವತ್ತು ಕಾಡಾನೆ ಕಾರ್ಯಾಚರಣೆ ಆಗ್ಲಿ, ಹುಲಿ ಕಾರ್ಯಾಚರಣೆ ಆಗ್ಲಿ, ಚಿರತೆ ಕಾರ್ಯಾಚರಣೆ ಆಗ್ಲಿ, ಒಂದು 300ಕ್ಕೂ ಹೆಚ್ಚು ಈ ಕಾರ್ಯಾಚರಣೆಯನ್ನ ಯಶಸ್ವಿ ಮಾಡಿಕೊಟ್ಟು ಎಲ್ಲರ ಪ್ರಾಣನ ಉಳಿಸಿ, ಯಾವುದೇ ರೀತಿ ಯಾರ ಒಂದು ಜೀವಕ್ಕೂ ಹಾನಿ ಆಗ್ದಲೆ, ಎಲ್ಲ ಸಾಕಾನೆಗಳು ಎಷ್ಟು ಟೀಮ್ ಇರ್ತಾ ಇತ್ತು, ಇದ್ರ ಜೊತೆಗೆ ಎಷ್ಟು ಅಧಿಕಾರಿಗಳು ಇರ್ತಾ ಇದ್ರು, ಇದರ ಒಂದು ಭರವಸೆಯಲ್ಲಿ ಇರ್ತಾ ಇದ್ರು. ಅಭಿಮನ್ಯು ಇದಾನೆ ಅಂತ ಹೇಳಿದ್ರೆ ಆ ಕಾರ್ಯಾಚರಣೆ ಯಶಸ್ವಿ, ಧೈರ್ಯ. ಇವತ್ತು ಯಾವುದೇ ಕಾರ್ಯಾಚರಣೆಗೆ ಹೋದ್ರು ಕೂಡ ನಾವು ಇವತ್ತು ಅಭಿಮನ್ಯು ಇಲ್ದಲೇ ಇರುವಂತ ಕಾರ್ಯಾಚರಣೆ ನಮ್ಗೆ ಯಾಕೋ ಇವತ್ತು ಇಂಟ್ರೆಸ್ಟೇ ಬರಲ್ಲ. ನೀವು ನೋಡಿದೀರಾ, ನಾವು ಒಳಗಡೆ ಅಭಿಮನ್ಯು ಇದಾನೆ ಅಂದ್ರೆ ಅಭಿಮನ್ಯು ಹಿಂದೆನೆ ಇರ್ತಾ ಇದ್ದೆ ನಾನು. ಯಾವತ್ತೂ ಅಷ್ಟೇ, ಇಲ್ಲಿ ಭುವನೇಶ್ವರಿ ಅನ್ನೋ ಕಾಡಾನೆಗೆ ಒಂದು ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದಾಗ ಸುಂಡೇಕೆರೆ ಎಸ್ಟೇಟ್ ಇಂದ ನಮ್ಮ ಅರೆಹಳ್ಳಿಗೆ 8 ಕಿಲೋಮೀಟರ್ ಆಗುತ್ತೆ. ಇಡೀ ದಿವಸ ಬೆಳಿಗ್ಗಿಂದ ಸಂಜೆವರೆಗೆ ನಾನು ಅಭಿಮನ್ಯು ಹಿಂದೆ ಇದ್ದವನು. ಯಾಕಂತ ಹೇಳಿದ್ರೆ ಅಭಿಮನ್ಯು ಇದಾನೆ ಅಂತ ಹೇಳಿದ್ರೆ ಆ ವಸಂತವ್ರ ಮಾವುತರಾಗಿರ್ಬೋದು, ಅವರು ಕೂಡ ಅದ್ರ ಹೇಳ್ದಂಗೆ ಯಾವ ರೀತಿ ಕೆಲಸ ನಿಭಾಯಿಸ್ತಾ ಇತ್ತು. ಎಂತ ಬಲಿಷ್ಠ ಕಾಡಾನೆ ಆದ್ರೂ ಅದಕ್ಕೆ ಮುಖ ಕೊಟ್ಟು ನಿಲ್ಲೋದು ಒಂದೇ ಇದ್ದಿದ್ದು ನಮ್ಮ ಅಭಿಮನ್ಯು. ಯಾಕಂದ್ರೆ ಅದು ಒಬ್ಬ ಸೈನಿಕನ ರೀತಿ ಯಾವ ರೀತಿ ದೇಶ ಕಾಯ್ತಾನೋ ಆ ರೀತಿ ಇವತ್ತು ಕೊಟ್ಟಂತ ಜವಾಬ್ದಾರಿನ ಯಾವ ರೀತಿ ನಿಭಾಯಿಸ್ಬೇಕನ್ನೋ ಒಂದು ಛಲ, ಅದರಲ್ಲಿ ಶಕ್ತಿ, ಯುಕ್ತಿ ಎಲ್ಲಾ ಕೂಡ ನಮ್ಮ ಅಭಿಮನ್ಯು ಆನೆದಿರೋದು. ಇವತ್ತು ದಸರಾಗ್ ಇವತ್ತು ಅದನ್ನ ಹೆಸರನ್ನ ತೆಗ್ದಾಕ್ತಾರೆ ಅಂತ ಹೇಳಿದ್ರೆ, ಈಗ ಅದಕ್ ವಯಸ್ಸಾಯ್ತು ಅಂತನ, ಇಲ್ಲ ಅದಕ್ ಶಕ್ತಿ ಇಲ್ಲ ಅಂತನ, ಏನೋ ಒಂದು ಈಗ ಸರ್ಕಾರದ ಒಂದು ಆದೇಶ ಆಗಿದೆ, ಇದು ಅಭಿಮನ್ಯು ಈಗ ರಿಟೈರ್ಡ್ ಆಯ್ತು, ವಯಸ್ಸಾಯ್ತು. ಆಫ್ಟರ್ ಆಲ್ ಪ್ರಾಣಿ ಅಲ್ಲ ಅದು. ಇವತ್ತು ಕರ್ನಾಟಕದ ಆಸ್ತಿ ಇದ್ದಂಗೆ ಎಷ್ಟೋ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಮತ್ತೆ ಅದಕ್ಕೆ ಇನ್ನೂ ಶಕ್ತಿ ಕುಗ್ಗಿಲ್ಲ. ಅದಕ್ಕೆ ರಿಟೈರ್ಮೆಂಟ್ ಕೊಡ್ಬೇಕಂದ್ರೆ ಒಬ್ಬ ಸೈನಿಕ ಆಗಿರ್ಲಿ, ಒಬ್ಬ ಹಿರಿಯ ಅಧಿಕಾರಿಗಳಾಗಿರ್ಲಿ, ಅವ್ರಿಗೊಂದು ರಿಟೈರ್ಡ್ ಕೊಡ್ತಾ ಇದೀವಿ. ಇವತ್ತು ಅವರ ಒಂದು ವೃತ್ತಿನ ಗುರ್ತಿಸಿ, ಅವರ ಒಂದು ಕೆಲಸನ ಗುರ್ತಿಸಿ, ಅವರಿಗೆ ಒಂದು ಬೀಳ್ಕೊಡುಗೆ ಆಗಿರ್ಬೋದು, ಸನ್ಮಾನ ಕಾರ್ಯಕ್ರಮ ಆಗ್ಬೋದು, ಎಲ್ಲಾನು ಮಾಡ್ತಾರೆ. ಯಾಕೆ ಹೇಳಿ, ಮನುಷ್ಯರು, ಅವರಿಗೆ ಆ ಕೆಲಸ ಗುರ್ತಿಡಿಯುವಂತ ಒಂದು ಶಕ್ತಿ ಇರುತ್ತೆ. ಮನುಷ್ಯ ಬಾಯಿ ಬರುತ್ತೆ ಹೇಳಕ್ಕೆ, ನನಗೆ ಸನ್ಮಾನ ಮಾಡಿ ನಾನು ರಿಟೈರ್ಮೆಂಟ್ ತಗೊಳ್ತಾ ಇದ್ದೀನಿ ಅಂತ ಕೇಳಲೂಬಹುದು, ಬೇರೆಯವರು ನೋಡಿದವರು ಕೂಡ ಹೇಳಲೂಬಹುದು. ಇವತ್ತು ಅದು ಪ್ರಾಣಿ ಇದೆ ಅಷ್ಟೇ, ಇವತ್ತು ಕೆಲಸ ಮುಗೀತಾ ಅದ್ರದ್ದು, ಈಗ ಸೈಡಿಗೆ ಬಿಸಾಡ್ಬಿಡೋಣ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡೋದು ಯಾವ್ದು ನಮಗೆ ಮನ್ಸಿಗೆ ಇಷ್ಟ ಆಗ್ತಿಲ್ಲ. ಯಾವ ಅಭಿಮಾನಿಗಳಾಗ್ಲಿ, ಇವತ್ತು ಕರ್ನಾಟಕದಲ್ಲಿ ಒಬ್ರಿಬ್ರಲ್ಲ ಅಭಿಮಾನಿಗಳು, ಇಡೀ ಕರ್ನಾಟಕ ಇಷ್ಟಪಡುವಂತ, ಕರ್ನಾಟಕ ಜನತೆ ಇಷ್ಟಪಡುವಂತಹ ಈ ಅಭಿಮನ್ಯು ಏನ್ ನಮ್ಮ ಕುಮ್ಕಿ ಆನೆ ಇದೆ, ನಮ್ಮ ಸಾಕಾನೆ ಇದೆ, ಇದು ಆನೆ ಅಲ್ಲ, ಇದು ಒಬ್ಬ ಸೈನಿಕ ಅಂತ ನಾನು ಹೇಳ್ತೀನಿ ಇವತ್ತು. ಯಾಕಂತ ಹೇಳಿದ್ರೆ ಏನು ಒಂದು ರಿಮಾರ್ಕ್ ಇಲ್ಲ ಇವತ್ತು ನಮ್ಮ ಅಭಿಮನ್ಯುದು, ಏನು ಒಂದು ರಿಮಾರ್ಕ್ ಇಲ್ಲ. ಯಾವ ರೀತಿ ಅವನಿಗೆ ಕೆಲಸ ಕೊಡ್ತಾ ಇದ್ರು ಆ ರೀತಿ ನಿಭಾಯಿಸ್ಕೊಂಡು ಹೋಗ್ತದಂತ ನಮ್ಮ ಅಭಿಮನ್ಯು. ಇವತ್ತು ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ. ಇವತ್ತು ನಾನು ಈ ದಸರಾ ಟೈಮಲ್ಲಿ ಇಡೀ ನಮ್ಮ ಫ್ಯಾಮಿಲಿ ನಾನು ಕರ್ಕೊಂಡ್ ಬರ್ಬೇಕು, ನಮ್ಮ ಅಭಿಮನ್ಯು ಲಾಸ್ಟ್ ದಸರಾ ಇರ್ಬೋದು, ಈ ಸತಿ ಕೊನೆಗೊಳಿಸ್ಬೋದು ಅದನ್ನ ಅಂತ ಒಂದು ಮನ್ಸಲ್ಲಿತ್ತು ನಂದು. ಆದ್ರೆ ಇದೇ ದಸರಾಕ್ಕೆ ಇವತ್ತು ಹೆಸರು ತೆಗ್ದಾಕ್ತಾರೆ ಅಂದ್ರೆ
ಯಾವ ರೀತಿ ನಾವು ಒಂಥರ ತಡ್ಕೋಬೇಕು, ಯಾವ ರೀತಿ ಅದರ ಅಭಿಮಾನಿಗಳು ತಡ್ಕೋಬೇಕು, ಏನಂತ ತಿಳ್ಕೊಂಡಿದ್ದಾರೆ ಇವತ್ತು ಎಲ್ಲರೂ. ಇದ್ರ ಮುಂಚೆನೆ ಅದನ್ನ ತಿಳಿಸ್ಬೇಕಿತ್ತು. ಇವತ್ತು ಈ ದಸರಾದಲ್ಲಿ ಅಭಿಮನ್ಯು ಹೆಸರು ಇರೋದಿಲ್ಲ, ಅದನ್ನ ನಾವು ರಿಟೈರ್ಮೆಂಟ್, ಅದಕ್ಕೆ ವಯಸ್ಸಾಯ್ತು, ಅದಕ್ಕೆ ನಾವು ಈ ಸತಿ ಪಾಲ್ಗೊಳ್ಳಕ್ ಬಿಡಲ್ಲ ಅಂತ ಹೇಳಿ ಫಸ್ಟೇ ಹೇಳ್ಬೇಕಿತ್ತು. ಇವಾಗ ಕೊನೆ ಹಂತದಲ್ಲಿ ಇವತ್ತು ಅದನ್ನ ಕೈ ಬಿಡೋದು, ಮತ್ತೆ ಇದ್ದಕ್ಕಿದ್ದಂಗೆ ಸುಮ್ನೆ ಕೈ ಬಿಟ್ಬಿಟ್ರು ನಾವು ಸುಮ್ನಿರೋ ಅಂತಾರಲ್ಲ, ಬಿಡ್ಲಿ, ಈಗ ವಯಸ್ಸಾಗಿರ್ಬೋದು, ಅಂಬಾರಿ ಹೊರಕ್ ಆಗಲ್ಲ ಅಂತ ಒಂದು ಅನ್ಸಿರ್ಬೋದು, ಆದ್ರೆ ಆ ಅಭಿಮನ್ಯು ಶಕ್ತಿ ಕುಗ್ಗಿಲ್ಲ, ಹೊರಕ್ ಆಗಲ್ಲ ಅಂತ ಏನೂ ಇಲ್ಲ. ಇವತ್ತು ನೋಡಿ, 6 ಬಾರಿ ಮೈಸೂರು ದಸರಾ ಅಂಬಾರಿನ, ಚಿನ್ನದ ಅಂಬಾರಿನ ಹೊತ್ತಿರುವಂತ ನಮ್ಮ ಅಭಿಮನ್ಯು, ಕಿಂಗ್ ಅಭಿಮನ್ಯು, ಶ್ರೀರಂಗಪಟ್ಟಣ ಏನು ಜಂಬೂ ಸವಾರಿ ಇದೆ ಅದರಲ್ಲಿ 10 ಬಾರಿ ಪಾಲ್ಗೊಂಡಂತಹ ನಮ್ಮ ಅಭಿಮನ್ಯು ಇವತ್ತು ಎಷ್ಟು ಬಲಿಷ್ಠ. ನಮ್ಮ ಇದೇ ಬೇಲೂರು ತಾಲೂಕಲ್ಲಿ ಕರಡಿ ಆನೆನ ಸೆರೆ ಹಿಡಿಯಕ್ಕೆ ಯಾವ ಸಾಕಾನೆ ಕೈಲಿ ಆಗ್ಲಿಲ್ವೋ, ಅವಾಗ ಮಾರನೇ ದಿವಸ ನಮ್ಮ ಅಭಿಮನ್ಯುನೇ ಬರ್ಬೇಕಾಗಿತ್ತು. ಅಭಿಮನ್ಯುನೇ ಆ ಕರಡಿ ಅಂತಹ ಬಲಿಷ್ಠ ಆನೆನ, ಕಾಡಾನೆನ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಕಾರ್ಯಾಚರಣೆ ಕೊಟ್ಟಂತಹ ನಮ್ಮ ಅಭಿಮನ್ಯು, ಕರಡಿ ಅಂತಹ 106 ಕಾಡಾನೆಗಳನ್ನ ಸೆರೆ ಹಿಡಿಯುವಂತಹ ನಮ್ಮ ಅಭಿಮನ್ಯು ಇಲ್ಲ ಅಂದ್ರೆ ಆ ಕಾರ್ಯಾಚರಣೆನೇ ಇರ್ಲಿಲ್ಲ. ಯಾರಿಗೂ ಧೈರ್ಯ ಸಾಕಾಗ್ತಾ ಇರ್ಲಿಲ್ಲ. ಒಂದು ಅಧಿಕಾರಿಗೆ ಧೈರ್ಯ ಬೇಕಾಗಿದ್ದು ಅಭಿಮನ್ಯುವಿಂದ. ಇವತ್ತು ಆ ಅಭಿಮನ್ಯುಗೆ ಅದೇ ರೀತಿ ಸೈಡಿಗೆ ಮಾಡ್ಬಿಟ್ಟು ಅದ್ರ ರಿಟೈರ್ಮೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲೋ ಒಂದ್ ಕಡೆ ಕಟ್ಟಾಕೋದು ಯಾರಿಗೂ ಇದು ಯಾರಿಗೂ ನಮ್ ಕರ್ನಾಟಕಕ್ಕೆ ಶೋಭೆ ತರಲ್ಲ, ಯಾವ ಅಧಿಕಾರಿಗೂ ಶೋಭೆ ತರಲ್ಲ, ಯಾವ ರಾಜಕಾರಣಿಗೂ ಶೋಭೆ ತರಲ್ಲ. ನಾನು ಅಭಿಮಾನಿಯಾಗಿ ನನ್ಗೂ ಕೂಡ ಇದು ನಾಚಿಕೆ ಆಗುವಂತಹ ಒಂದು ಸಂಗತಿ ಇದೆ ಕಿರಣ್. ಯಾಕಂತ ಹೇಳಿದ್ರೆ ಯಾರಿಗ್ ಬೇಜಾರಾಗುತ್ತೋ ಯಾರಿಗ್ ಏನಾಗುತ್ತೋ ಗೊತ್ತಿಲ್ಲ ಈ ಮಾತಿನಿಂದ, ಆದ್ರೆ ನನ್ಗಂತೂ ತುಂಬಾ ಬೇಸರನೇ ಇದು. ಯಾಕಂತ ಹೇಳಿದ್ರೆ ಇದು ಒಂದು ದಸರಾದಿಂದ ಹೆಸರು ತೆಗ್ದಾಕಿರೋದು ಒಂದು, ಆದ್ರೆ ಸುಮ್ನಾದ್ರೂ ಅದ್ರ ಜೊತೆಗೆ ಅಂಬಾರಿ ಹೊರ್ಸಿಲ್ಲ ಅಂದ್ರು ಆ ದಸರಾದಲ್ಲಿ ಪಾಲ್ಗೊಳ್ಳುವಂತ ಕೆಲಸ ಮಾಡಿಸ್ಬೇಕಿತ್ತು. ಅದನ್ನ ದಸರಾದಲ್ಲಿ ನೋಡ್ಬೇಕಿತ್ತು ನಮ್ಮ ಅಭಿಮನ್ಯುನ. ಆದ್ರೆ ಇವತ್ತು ಅದು ಬಿಟ್ಟಾಕಿ ಹೋಗ್ಲಿ, ಒಂದು ಸನ್ಮಾನ ಸಮಾರಂಭ ಮಾಡಿ ಎಲ್ಲಾರು ಅಭಿಮಾನಿಗಳು ಸೇರೋರು, ಅಭಿಮನ್ಯುನ ಕಣ್ಣು ತುಂಬಾ ನೋಡ್ಕೊಳ್ಳೋರು, ಅದಕ್ಕೊಂದು ಶೃಂಗಾರನ ಮಾಡಿ ಅದಕ್ಕೊಂದು ಸನ್ಮಾನ ಕಾರ್ಯಕ್ರಮ ಮಾಡುವಂತಹ ಶಕ್ತಿನೂ ಕೂಡ ನಮ್ಮ ಜನತೆ ಕೈಲಿಲ್ವಾ ಅಥವಾ ಅಧಿಕಾರಿಗಳ ಕೈಲಿಲ್ವಾ? ಇದನ್ನ ಒಂದು ಇದ್ ಮಾಡಕ್ಕೆ ಯಾರ ಕೈಯಿಂದ ಆಗ್ತಾ ಇಲ್ವಾ? ಅಷ್ಟು ನಾವು ಇದ್ದಾಗಿದ್ದೀವ. ನೋಡಿ, ಪಕ್ಕದ ರಾಜ್ಯದಲ್ಲಿ ಕಲಿಮಾನೆ ಅಂತ ಇದೆ, ಅದನ್ನ ನಾವು ತಗೊಂಡ್ರೆ ಅದು ರಿಟೈರ್ಮೆಂಟ್ ಆದಾಗ ಯಾವ ರೀತಿ ಅದನ್ನ ಸನ್ಮಾನ ಮಾಡಿದ್ರು, ಯಾವ ರೀತಿ ಒಂದು ಪ್ರಾಣಿ ಅಂತ ನೋಡ್ಲಿಲ್ಲ, ಅದನ್ನ ಏನು ಆಫ್ಟರ್ ಆಲ್ ಒಂದು ಪ್ರಾಣಿ ಅಂತ ನೋಡ್ಲಿಲ್ಲ. ಇವತ್ತು ನಾವು ಕರ್ನಾಟಕದಲ್ಲಿದ್ದು ನಾವಿವತ್ತು ಎಲ್ರಿ ಬಾಯಿಲಿ ಮುತ್ತುದ್ರುತ್ತೆ ಹೊರತು ಮನ್ಸೊಳಗೆ ಏನು ಇಲ್ಲ ಅಂತ ಇವತ್ತು ನಾವು ತೋರಿಸ್ಕೊಡ್ತಾ ಇದೀವಿ. ಇವತ್ತು ಒಂದ್ ಪ್ರಾಣಿ ಅಂದ್ರೆ ನಾವು ಪ್ರಾಣಿ ಪ್ರಿಯರು ಅಂತ ನಾವು ಹೇಳ್ಕೊಳ್ತಾ ಇದೀವಿ, ಆದ್ರೆ ಇಂಥ ಕೆಲಸದಲ್ಲಿ ಅದಕ್ಕೊಂದು ಬೆಲೆನೇ ಇಲ್ವಾ? ಹಾಗಾದ್ರೆ ಅದು ಯಾವತ್ತು ಶಕ್ತಿ ಇರುತ್ತೋ, ಯಾವತ್ತಂಕ ಅದ್ರ ಕೆಲಸ ನಡೆಯುತ್ತೋ ಅವತ್ತವ್ರಿಗೆ ಅದು ನಮ್ಮ ಅಭಿಮನ್ಯು, ನಾವು ಅಭಿಮನ್ಯು ಅಂತ ಹೇಳ್ಬಿಟ್ಟು ಅದನ್ನ ತಲೆ ಮೇಲೆ ನಾವು ಹೊರಿಸ್ತೀವಿ. ಅದರ ಶಕ್ತಿ ಕುಗ್ಗೋಯ್ತು, ಅದರಿಂದ ಏನು ಆಗಲ್ಲ ಅಂದ್ರೆ ಕೆಳಗಡೆ ಬಿಸಾಡ್ಬಿಡೋದ? ಇಷ್ಟೇ ನಮ್ಮ ಅರ್ಹತೆ. ಇವತ್ತು ಅದರ ಒಂದು ಅರ್ಹತೆ ಕುಗ್ಗಿಲ್ಲ, ಅಭಿಮಾನಿಗಳ ಮನ್ಸೊಳಗಿರ್ತಾನೆ. ಆದ್ರೆ ಇವತ್ತು ನಾವು ಏನ್ ಮಾಡಕ್ ಆಗ್ತಿಲ್ವಾ? ಇವತ್ತು ನಮ್ಗೆ ನಾಚಿಕೆಗೆ ಆಗುವಂತ ಸಂಗತಿ. ಯಾಕಂತ ಹೇಳಿದ್ರೆ ಇಲ್ಲಿಂದ ಹೊರ ರಾಜ್ಯಕ್ಕೆ ಹೋಗ್ಬಿಟ್ಟು ಹೊರ ರಾಜ್ಯದಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾನೆ ನಮ್ಮ ಅಭಿಮನ್ಯು. ಯಾವ್ದು ಬಲಿಷ್ಠ ಕಾಡಾನೆಗಳನ್ನ ಸೆರೆ ಹಿಡಿಯೋಕ್ಕಾಗಲ್ವಾ ಅಂತ ಕಾಡಾನೆಗಳನ್ನ ಸೆರೆ ಹಿಡಿದು ಅಲ್ಲೂ ಕೂಡ ಹೆಸರು ಮಾಡಬಂದಂತ ನಮ್ಮ ಅಭಿಮನ್ಯು ಇವತ್ತು ಅದಕ್ಕೆ ಏನು ಮಾಡೋದಿಲ್ವಾ? ಅದಕ್ಕೊಂದು ಸನ್ಮಾನ ಮಾಡುವಂತಹ ಗತ್ಕೆಟ್ ಬಂದಿದ್ಯಾ ನಮ್ಗೆ? ಅಷ್ಟು ಗತಿಗೆಟ್ಟಿದೇವ ನಾವು? ಅಷ್ಟು ಮಾಡಕ್ ಆಗೋದಿಲ್ವಾ ನಮ್ ಕೈಲಿ? ಒಬ್ರು ಸರ್, ಅದೇ ಈಗ ಏನಂದ್ರೆ ನಮ್ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇದೆ. ಅಟ್ಲೀಸ್ಟ್ ನಮ್ಮ ಆಸೆ ಏನಂದ್ರೆ ಈ ಗಜ ಪಯಣದಲ್ಲಾದ್ರೂ ನಮ್ಮ ಅಭಿಮನ್ಯುನ ಅಲ್ಲಿಂದ ಮತ್ತಿಗೂಡೆನ ದೂರ ಇಲ್ಲ, ಅದನ್ನ ಕರ್ಸಿ ಅಧಿಕಾರಿಗಳು ಎಲ್ಲಾ ಬರ್ತಾರೆ, ಅದಕ್ಕೊಂದು ಸನ್ಮಾನ ಮಾಡಿದ್ರೆ ನಮಗೂ ತುಂಬಾನೇ ಖುಷಿ. ಏನಕ್ಕಂದ್ರೆ ಇಷ್ಟು ವರ್ಷ 45 ವರ್ಷ 50 ವರ್ಷ ನಮ್ಮ ಸರ್ಕಾರಕ್ಕೆ ದುಡ್ದಿದೆ, ಲಕ್ಷಾಂತರ ಜನ ಪ್ರಾಣ ಉಳಿಸಿದೆ. ಅಧಿಕಾರಿಗಳು ಅಷ್ಟೇನೆ, ನಾವು ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ವಿ ಅವರೆಲ್ಲ ಹೇಳೋದು ಅಭಿಮನ್ಯು, ಅರ್ಜುನ್ ಅಂತ. ಆದ್ರೆ ನಮ್ಮ ಅಭಿಮನ್ಯುಗೆ ಒಂದ್ ಸಣ್ಣ ಆಸೆ, ಏನ್ ದೊಡ್ಡದಲ್ಲ, ನಮ್ಮ ಗಜ ಪಯಣದಲ್ಲಿ ಅದನ್ನ ಸೆಂಟ್ರಲ್ ನಿಲ್ಸಿ ಒಂದು ಪೂಜೆ ಮಾಡಿ ಒಂದು ಸನ್ಮಾನ ಮಾಡಿದ್ರೆ ತುಂಬಾ ಖುಷಿ ಅಂತ ನಮ್ಗೊಂದು ಆಸೆ. ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ ನನ್ಗೆ, ಮಾಡ್ಬೋದು ಅಂತ. ನೋಡಿ ಸರ್, ಇವತ್ತು ಸರ್ಕಾರ ಯಾವ್ದೇ ಇರ್ಲಿ, ನಮ್ಗೆ ಸರ್ಕಾರದ ಮೇಲೆ ದೇಶ ಇಲ್ಲ. ಯಾವ್ದೇ ಸರ್ಕಾರ ಬರ್ಲಿ, ಯಾರೇ ಅಧಿಕಾರಿಗಳಿರ್ಲಿ, ಇವತ್ತು ಅದೊಂದು ಪ್ರಾಣಿ ಅಂತ ಇವತ್ತು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಅದು ಒಂದು ಸೈನಿಕ, ನಮ್ಮ ರಾಜ್ಯದ ಒಬ್ಬ ಸೈನಿಕ. ಯಾಕೆ ಹೇಳಿ, ಇಷ್ಟು ದಿವಸ
45 ವರ್ಷ ಕರ್ತವ್ಯ ನಿರ್ವಹಿಸಿದಾನೆ. ಅದಕ್ಕೆ ಒಂದು ಗೌರವ ಮಾಡಿ ಸನ್ಮಾನ ಕಾರ್ಯಕ್ರಮ ಮಾಡೋದು ಅದು ನಮ್ ಕರ್ತವ್ಯ ಇದೆ. ಇದನ್ನ ಸರ್ಕಾರ ಆಗಿರ್ಬೋದು, ಎಷ್ಟೋ ಜನ ಅಧಿಕಾರಿಗಳಿದಾರಲ್ಲ, ಅಭಿಮನ್ಯು ಕೆಲಸ ಏನು ಅಂತ ಗೊತ್ತಿದೆಯಲ್ಲ. ಇವತ್ತು ಮೌಂಟೇನ್ ಅಂತಹ, ಗುಂಡ ಅಂತಹ, ಕರಡಿ ಅಂತಹ ಬಲಿಷ್ಠ ಆನೆಗಳನ್ನ ಒಂದೊಂದ್ ದಿವಸದಲ್ಲಿ ಅಭಿಮನ್ಯು ಇದ್ದಾಗ ಅರ್ಜುನ ಅಭಿಮನ್ಯು ಗೀತಾಂಜಲಿ ಎಸ್ಟೇಟ್ ಅಲ್ಲಿ ಗುಂಡ ಮತ್ತೆ ಮೌಂಟೇನ್ ಒಂದೇ ದಿವಸದಲ್ಲಿ ಕಾರ್ಯಾಚರಣೆ ನಡೆಸಿರುವಂತದ್ದು, ಒಂದೇ ದಿವಸ ಸೆರೆ ಹಿಡಿದಿರುವಂತದ್ದು 2 ಕಾಡಾನೆಗಳಿಗೆ, ರೊಚ್ಚಿಗೆದ್ದಂತಹ ಬಲಿಷ್ಠ ಕಾಡಾನೆಗಳನ್ನ. ಅಭಿಮನ್ಯು ಇದ್ರೆ ಸಾಧ್ಯ ಅದು, ಬೇರೆ ಏನಲ್ಲ. ಭದ್ರಾವತಿ ಇದ್ರತ್ರ ಚನ್ನಗಿರಿ ಹತ್ರ ಒಂದು ಕಾಡಾನೆ ಸೆರೆಗೆ ಹೋಗ್ತಾರೆ. ಅಲ್ಲಿ ಹೋದಂತ ಕಾಡಾನೆ ಸೆರೆ ಬೇರೆ ಒಂದು ಕಾಡಾನೆ ಬರುತ್ತೆ. ಅವತ್ತಿನ ದಿವಸ ಕಾಡಾನೆ ಜೊತೆ ಫೈಟ್ ಆಡಿ ಎಷ್ಟೋ ಅಧಿಕಾರಿಗಳ ಜೀವ ಉಳಿಸಿದಂತ ನಮ್ಮ ಅಭಿಮನ್ಯು. ಕೇಳಿ, ಇವತ್ತು ಅಧಿಕಾರಿಗಳ ಬಾಯಿಲ್ ಕೇಳಿ, ಯಾಕೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಇವತ್ತು ನಮ್ಗೂ ಕೂಡ ನಂಬಿಕೆ ಇದೆ, ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೂ ನಂಬಿಕೆ ಇದೆ. ಇವತ್ತು ಮನುಷ್ಯನ್ ತರ ಇವತ್ತು ನೋಡಿ, ಇವತ್ತು ಒಂದು ಯಾರಿಗೂ ಯಾವ್ದೇ ಒಂದು ಕೆಲ್ಸಕ್ಕೂ ಒಂದು ಬೆಲೆ ಇಲ್ದೇ ಇರೋ ರೀತಿ ಮಾಡ್ಬೇಡಿ. ಇವತ್ತು ಅದೊಂದು ಸೈನಿಕನ ರೀತಿ ಅದನ್ನ ನೋಡ್ಬೇಕು, ಅದಕ್ಕೆ ಒಂದು ಗೌರವ ಕೊಡಬೇಕು, ಅದಕ್ಕೊಂದು ಸನ್ಮಾನ ಮಾಡಿ, ಅದ್ರ ಮೇಲೆ ಅದು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಇವತ್ತು ಅದನ್ನ ಗೌರವದಿಂದ ಒಳ್ಳೆ ಚೆನ್ನಾಗಿ ಅದನ್ನ ನೋಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇದೆ ಕಿರಣ್. ಯಾವ್ದೇ ಕಾರಣಕ್ಕೆ ಇವತ್ತು ಎಷ್ಟೇ ಜನ ನಮ್ಮ ಅಭಿಮನ್ಯು ಅಭಿಮಾನಿಗಳಿದ್ದಾರೆ, ಎಲ್ರೂ ಕೂಡ ಇವತ್ತು ಆತರ ಮಾಡಿಲ್ಲ ಅಂದ್ರೆ ಧ್ವನಿ ಎತ್ತೋದ್ ಬಿಡೋದಿಲ್ಲ. ಸರ್ಕಾರದ ಮೇಲೆ ನಂಬಿಕೆ ಇದೆ, ಸರ್ಕಾರ ಇವತ್ತು ಮುಂದೆ ಬಂದು ಅದಕ್ಕೆ ಗೌರವ ಸಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಮಾಮೂಲಿ ಆನೆ ಅಲ್ಲ, ಅದು ಒಂದು ಶಕ್ತಿ ಇದೆ. ನಮ್ಮ ಏನ್ ಅಭಿಮನ್ಯು ಇದ್ದಾನೆ, ಎಲ್ಲ ಆನೆಗಳಿಗೂ ಕೂಡ ಅದ್ರಲ್ಲಿರುವಂತ ಶಕ್ತಿ ಯುಕ್ತಿ ಬರೋದಿಲ್ಲ, ಅದ್ರಲ್ಲಿರುವಂತ ಕೆಲ್ಸ ಬೇರೆ ಆನೆಗಳಿಗೆ ಬರೋದಿಲ್ಲ. ಅದ್ರಂತೆ ನಡೆಯೋಕೆ ಎಷ್ಟೋ ಕಾಲ ಅದು ನಾವು ಅದ್ರ ಹಿಂದೆ ಸರ್ಕಸ್ ಮಾಡ್ಬೇಕು ಅಂತೀವಿ, ಎಷ್ಟೋ ಪಳಗ್ಬೇಕು ಅಂತೀವಿ. ಆತರ ನಮ್ಮ ಅಭಿಮನ್ಯು ಪಳಗಿರುವಂತಹ ಎಲ್ಲಾ ಕೆಲಸ ಕಾರ್ಯ ಗೊತ್ತಿರುವಂತಹ ಆನೆ, ಎಲ್ಲದಕ್ಕೂ ಸೈ, ಎಂತ ಆನೆ ಬಂದ್ರು ಸೈ, ಎಂತ ಹುಲಿ ಇದ್ರು ಸೈ. ಆತರ ಇವತ್ತು ಎಲ್ಲಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಗೆದ್ದಂತಹ, ಯಶಸ್ವಿ ತಂದಂತಹ, ನಮ್ಮ ರಾಜ್ಯಕ್ಕೆ ಗೌರವ ತಂದ್ಕೊಟ್ಟಂತಹ ನಮ್ಮ ಅಭಿಮನ್ಯು. ಯಾಕಂದ್ರೆ ಹೊರ ರಾಜ್ಯದಲ್ಲೂ ಕೂಡ ಕಾಡಾನೆ ಕಾರ್ಯಾಚರಣೆ ಆಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲ ಯಶಸ್ವಿ ಮಾಡಿಕೊಟ್ಟು ಹೆಸರು, ನಮ್ಮ ಕರ್ನಾಟಕದ ಹೆಸರನ್ನ ಅಲ್ಲೂ ಕೂಡ ಬೆಳೆದ್ ಬಂದಂತಹ ನಮ್ಮ ಅಭಿಮನ್ಯು. ಇದನ್ನ ಕೈ ಬಿಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇದೆ. ಇವತ್ತು ಸರ್ಕಾರಕ್ಕೂ ಮನವಿ ಮಾಡ್ತೀನಿ, ಮತ್ತೆ ಅಧಿಕಾರಿಗಳಿಗೂ ಮನವಿ ಮಾಡ್ತೀನಿ, ಇದು ಸರ್ಕಾರದವರೆಗೆ ಮುಟ್ಸಿ ಅದಕ್ಕೊಂದು ಗೌರವ ಸಲ್ಲಿಸಿ ಅಂತ ಹೇಳೋದೇ ನಮ್ಮ ಉದ್ದೇಶ ಇದೆ ಕಿರಣ್. ಸರ್ ಥ್ಯಾಂಕ್ ಯು ಸರ್. ಇದುವರೆಗೆ ನೀವು ಇಷ್ಟು ಸತಿ ನಿಮ್ದು ಇಂಟರ್ವ್ಯೂ ಮಾಡಿದೀನಿ. ನನಗೆ ಮನಸ್ಸು ಟಚ್ ಆಗಿರೋದು ಇಂಟರ್ವ್ಯೂ ಅಂದ್ರೆ ಇದು ಇಂಟರ್ವ್ಯೂ ಎಲ್ಲ ಒಂದು ಎಮೋಷನಲ್ ಸ್ಪೀಚ್ ಅನ್ಬೋದು. ಇದೇ ಯಾವುದೇ ರೀತಿ ನೋಡಿ, ಇದು ಜನಗಳು ಎಲ್ರೂ ಕೂಡ ಶೇರ್ ಮಾಡ್ಲಿ, ನನ್ಗೆ ಲೈಕ್ಸ್ ಬೇಕಾಗಿಲ್ಲ ಕಿರಣ್. ಇದನ್ನ ಜನ, ಇದು ಒಂದು ನಮ್ಮ ಮನ್ಸಿಗೆ ಹಿಡ್ದಂತ ಒಂದು ಆನೆ, ಮನ್ಸಲ್ಲಿ ಇಟ್ಟಿರುವಂತ ಆನೆ. ಇದನ್ನ ನಾವು ಒಂದು ಶಕ್ತಿ ರೂಪದಲ್ಲಿ ನೋಡ್ತೀವಿ. ಅದರ ಒಂದು ಶಕ್ತಿ, ಅದರ ಯುಕ್ತಿ, ಅದರ ಕೆಲ್ಸಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಯಾಕಂದ್ರೆ ನಮಗೂ ಕೂಡ ಅಭಿಮಾನ ಇದೆ. ಆದ್ರೆ ಹುಚ್ಚ ಅಭಿಮಾನ ಅಂತಾರಲ್ಲ, ಅದು ಕೂಡ ಇದೆ. ಆದ್ರೆ ಅಭಿಮನ್ಯು ಒಂದು ಮಾಮೂಲಿ ಆನೆ ಅಲ್ಲ. ಇದನ್ನ ಯಾವ್ದೇ ಕಾರಣಕ್ಕೆ ಇವತ್ತು ಅಧಿಕಾರಿಗಳು ಕೂಡ ನೋಡ್ಬೇಕಾಗಿದೆ. ಅಭಿಮನ್ಯು ಆನೆ ಯಾವ ಆನೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅರ್ಜುನಂದು ಸ್ವಲ್ಪ ರಿಮಾರ್ಕ್ ಇದೆ, ಆದ್ರೆ ಇದ್ರಲ್ಲಿ ಒಂದು ರಿಮಾರ್ಕ್ ಇಲ್ಲ. ಆ ಅಭಿಮನ್ಯು ಕಣ್ಣಲ್ಲೇ ಒಂದು ಶಕ್ತಿ ಇದೆ, ಅದರ ಮುಖದಲ್ಲೇ ಒಂಥರ ಶಕ್ತಿ ಇದೆ. ಅದು ಮಾಡುವಂತಹ ಒಂದು ಕಾರ್ಯಾಚರಣೆಯಲ್ಲಿ ನೋಡ್ಬೋದು ನೀವು, ಅದ್ರ ಹಿಂದೆ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದರ ಶಕ್ತಿ ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ನನ್ಗೆ ತುಂಬಾ ಬೇಸರ ಆಯ್ತು ಕಿರಣ್. ನಾನು ಯಾವ್ದೇ ರೀತಿ ಇದು ಯಾವ್ದೋ ಒಂದು ಇದಕ್ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಇವತ್ತು ಮನ್ಸಿಗೆ ಬೇಸರ ಆಯ್ತು. ನಿಮ್ಗೆ ನಾನು ನೆನ್ನೆನೂ ಕೂಡ ಕಾಲ್ ಮಾಡಿದೆ, ಇದನ್ನ ಅಭಿಮನ್ಯುನ ಯಾಕೆ ತೆಗ್ದಾಕಿದ್ದಾರೆ, ಸಡನ್ ಆಗಿ ಈ ರೀತಿ